ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಬಿ ಲೋಕ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇದು ಬಂದು ಶನಿವಾರ ಬ್ಲಾಗ್. ಅದು ಮಧ್ಯಾಹ್ನದಿಂದಲೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಮ್ಮು ಆಫೀಸಿಂದ ಹೂವು ತೊಗೊಂಬಂದಿದ್ರು, ಅದನ್ನು ನಾನು ಅರೇಂಜ್ ಮಾಡಿ ಇಡ್ತಾಯಿದ್ದೀನಿ. ಸ್ವಲ್ಪ ಮಧ್ಯಾಹ್ನ ಲೇಟಾಗಿ ಅಡುಗೆ ರೆಡಿ ಮಾಡ್ಕೊಂಡ್ವಿ. ಚಿಕನ್ ಸಾಂಬಾರು ಮತ್ತು ರೈಸು ರೆಡಿ ಮಾಡಿದೆ. ಹೂವುಗಳಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಆಫೀಸಿಂದ ತೊಗೊಂಬಂದಿದ್ರು, ಆಫೀಸಲ್ಲಿ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ರು. ಅಲ್ಲಿ ಬೊಕೆಗಳು ಕೊಟ್ಟಿರ್ತಾರಲ್ವ, ಅದೇ ರೆಡಿ ತಂದು ತೊಗೊಂಬಂದಿದ್ರು. ಅದು ಹಾಗೆ ಇಟ್ಟರೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ನಾನು ಎಲ್ಲ ಸ್ವಲ್ಪ ಸರ್ಕ್ಯುಲೇಷನ್ ಮಾಡಿಬಿಟ್ಟು ಅಂದರೆ ಸ್ವಲ್ಪ ಸಪ್ರೇಟ್ ಮಾಡಿ, ಅದು ಹೂವು ಅದು ಎಲೆಗಳೆಲ್ಲ ಇರುತ್ತಲ್ಲ ಅದೆಲ್ಲ ಸೆಗ್ರಿಗೇಷನ್ ಮಾಡಿದೆ. ಸುಮ್ಮನೆ ಏನಕ್ಕೆ ಚೆನ್ನಾಗಿರಲ್ಲ ಅದೆಲ್ಲ ನೋಡಿ, ಫೋಟೋ ಥರ ಉದುರ್ತಾ ಇದೆ. ಹಾಗಾಗಿ ಅದೆಲ್ಲ ತೆಗೆದುಬಿಟ್ಟು ಚೆನ್ನಾಗಿರೋ ಫ್ಲವರ್ನ ಒಂದು ಬಾಟ್ಲಲ್ಲಿ ಹಾಕಿದೆ. ಇನ್ನು ಸ್ವಲ್ಪ ಡಲ್ಲಾಗಿರೋ ಫ್ಲವರ್ನ ಒಂದು ಬಾಟ್ಲಲ್ಲಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿದ್ದಾವೆ ಫ್ರೆಂಡ್ಸ್. ನಾವು ಚಿಕ್ಕ ಏಜಲ್ಲಿ ಹೂವುಗಳು ಕಂಡ್ರೆ ಕಿತ್ಕೊಂಡು ಆಟ ಆಡ್ತಾಯಿದ್ವಿ. ಬಟ್ ಇವಾಗ ಆ ಹೂವುಗಳು ಗಿಡದಲ್ಲಿದ್ರೇ ಈ ಥರ ಇದ್ರೇ ಅದು ಚೆಂದ, ಅಷ್ಟು ಚೆನ್ನಾಗಿರುತ್ತೆ. ಕಿತ್ಕೋಬೇಕಂತಲೇ ಮನಸ್ಸಾಗಲ್ಲ. ಇದಿರೋದೂ ಅಷ್ಟೇ, ಮುಡ್ಕೊಳಕ್ಕಾಗಲಿ ಸುಮ್ಮನೆ ಅದ್ರ ಜೊತೆ ಆಡ್ಲಿಕ್ಕಾಗಲಿ ಆಗಲ್ಲ. ನೋಡಿ ಖುಷಿ ಪಡಬೇಕು. ಈ ಥರ ನಮ್ಮ ಮನೆಯಲ್ಲಿ ಅಲಂಕಾರವಾಗಿಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೂವುಗಳು ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ನನಗೆ. ಫ್ಲವರ್ಸ್ ಅಂದರೆ ಗಿಡಗಳು ಹಾಕ್ಬೇಕಂತಲೂ ಇಷ್ಟಪಟ್ಟು, ಈ ಮನೆ ಹತ್ರ ಜಾಗ ಇಲ್ಲ ಹಾಕೋದಕ್ಕೆ. ನೋಡೋಣ ನೆಕ್ಸ್ಟ್ ಮನೆಯಲ್ಲಿ ಹೋದಾಗ ಹಾಕೋದಕ್ಕೆ. ಟಿ ವಿ ಹತ್ರ ಇಟ್ಟಿದ್ದೀನಿ, ಇನ್ನೊಂದು ತೊಗೊಬರ್ತೀನಿ. ನೋಡಿ ಎಲ್ಲಿದೆ, ಇದು ಫ್ರಿಡ್ಜ್ ಮೇಲೆ ಇಡೋಣ ಅಂತ ಹೇಳ್ಬಿಟ್ಟು ಇದು ಫ್ರಿಡ್ಜ್ ಮೇಲೆ ಇಡ್ತೀನಿ. ಇಲ್ಲಿ ಸ್ವಲ್ಪ ಬನಾನ ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಸೊಳ್ಳೆಗಳ ಥರ ಚಿಕ್ಕ ಚಿಕ್ಕದು ಬರುತ್ತಲ್ಲ, ಬನಾನ ಇಟ್ಟರೆ ಸಾಕು ಬಂದುಬಿಡುತ್ತೆ. ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ಇಡ್ತೀನಿ ಫ್ರೆಂಡ್ಸ್. ಚೆನ್ನಾಗಿದೆಯಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ ಫ್ಲವರ್ಸ್, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ಶನಿವಾರ ಮಧ್ಯಾಹ್ನ 3:30 ಆಗಿದೆ. ಬೆಳಗ್ಗೆನೆಲ್ಲ ಫ್ರೆಶ್ ಆಗಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಟಿಫನ್ಗೆ ನಾನು ಬ್ರೆಡ್ ರೋಸ್ಟ್ ಮಾಡಿದ್ದೆ. ಪಾಪುಗೂ ಸರಿ ಮಾಡಿ ತಿನ್ನಿಸ್ತೀವಿ. ಅವ್ರು ಸ್ವಲ್ಪನೇ ತಿಂದು, ನೈಟೂ ತಿಂದಿಲ್ಲ, ಹಂಗೆ ಮಲಗಿದ್ದಾಳೆ. ಇವಾಗ ಮತ್ತೆ ಮಧ್ಯಾಹ್ನ ಮಲಗಿದ್ಲು, ಹಾಲು ಕುಡಿದ್ಬಿಟ್ಟು. ಸ್ವಲ್ಪ ಹೂವೆಲ್ಲ ಇತ್ತಲ್ವ ಅದೆಲ್ಲ ಸ್ವಲ್ಪ ಎತ್ಬಿಟ್ಟು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಅಮ್ಮು ಬಂದುಬಿಟ್ಟು ಮೂವಿಗೆ ಹೋಗಿದ್ದಾರೆ. ನಾನು ಹೋಗಿಲ್ಲ, ಪಾಪು ಕರ್ಕೊಂಡು ಹೋದರೆ ಸುಮ್ಮನೆ ಆಟ ಮಾಡ್ತಾಳೆ ಅಂತೇಳ್ಬಿಟ್ಟು ನಾನು ಹೋಗಿಲ್ಲ. ಊಟನೂ ಕೂಡ ರೆಡಿ ಮಾಡಿದೆ. ಚಿಕನ್ ತೊಗೊಂಬಂದು ಕೊಟ್ಟರು, ಚಿಕನ್ ಸಾಂಬಾರು ರೈಸು ರೆಡಿ ಮಾಡಿದೆ. ಕಬಾಬ್ಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ, ನೈಟು ಮಾಡೋಣ ಅಂತ ಹೇಳ್ಬಿಟ್ಟು. ಅದು ಮಾಡಿದೆ. ಆಲ್ರೆಡಿ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ರು. ಜ್ಯೂಸ್ ಕುಡಿದ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಇವಾಗ ನಾನು ಊಟ ಮಾಡಬೇಕು ಫ್ರೆಂಡ್ಸ್. ಮೊನ್ನೆ ಅಂದರೆ ಶುಕ್ರವಾರ ನಾವು ನಿನ್ನೆ ಮನೆಗೆ ಹಾಲುಗ್ಸೋಣ ಅಂತೇಳಿ ಅಂದ್ಕೊಂಡಿದ್ವಿ. ಬಟ್ ಕಾರಣಾಂತರದಿಂದ ನೆನ್ನೆ ಅದಾಗಲಿಲ್ಲ. ಇನ್ನು ಬರೋ ಬುಧವಾರ ಹಾಲುಗ್ಗಿಸ್ಬೇಕು. ಬೇರೆ ಮನೆಗೆ ಹೋಗ್ತಾಯಿದ್ದೀವಿ, ಮನೆ ಖಾಲಿ ಮಾಡ್ತಾಯಿದ್ದೀವಿ. ಆ ಮನೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ದಿನ ಹೋಗ್ತೀವಲ್ವ, ಹಾಲುಗ್ಸೋ ದಿನ ಅವತ್ತು ಕಂಪ್ಲೀಟಾಗಿ ವೀಡಿಯೋ ಮಾಡಿ ಈ ನೆಕ್ಸ್ಟ್ ಲಾಗಲ್ಲಿ ನಾನು ಹಾಕ್ತೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಕಿಚನಲ್ಲಿ ಇವಾಗೇ ನಾನು ಪಾತ್ರೆ ಎಲ್ಲ ತೊಳೆದೆ, ಮತ್ತು ಪಾತ್ರೆ ಹಾಗೇ ಇದೆ. ಇನ್ನೂ ಸ್ವಲ್ಪ ಅಡುಗೆ ಮಾಡಿದ್ನಲ್ವ, ಎಲ್ಲ ಹಂಗೆ ಜಾಸ್ತಿ ಆಗಿಬಿಡ್ತು ಪಾತ್ರೆಗಳು. ಇವಾಗ ಮತ್ತೆ ನಾನು ಪಾತ್ರೆ ತೊಳಿಬೇಕು. ಊಟ ಮಾಡಿಬಿಟ್ಟು ಪಾತ್ರೆ ತೊಳಿತೀನಿ ಫ್ರೆಂಡ್ಸ್. ಇದು ಔಟ್ಸೈಡು ಡೋರ್ ಓಪನಲ್ಲೇ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ಫುಲ್ ಡೇಯಿಂದ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಮಧ್ಯಾಹ್ನದಿಂದ ನಾನು ವೀಡಿಯೋ ಶೂಟ್ ಮಾಡ್ಕೋತಾ ಇದ್ದೀನಿ. ನೋಡೋಣ ಇವತ್ತು ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ಕೋತೀನಿ. ನೋಡಿ ರೈಸು ಸಾಂಬಾರು ರೆಡಿಯಾಗಿದೆ. ಪಾಪ ಅವ್ರು ಊಟ ಮಾಡದೆ ಹೋಗ್ಬಿಟ್ರು. ಬಂದು ಸಂಜೆ 8 ಗಂಟೆಗೆ ಊಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ನಾನು ಊಟ ಮಾಡ್ಕೋತೀನಿ ಫ್ರೆಂಡ್ಸ್. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಕಾಫಿ ಕುಡ್ದಿರೋದಷ್ಟೇ. ಬಂದು ತಿಂದಿದ್ದೆ, ಮತ್ತೆ ಬಂದು ತಿನ್ನೋಣ ಅಂತ ಇದೆ. ಅಷ್ಟೊತ್ತಿಗೆ ಅಡುಗೆನೇ ರೆಡಿ ಆಯ್ತಲ್ವ. ಇವಾಗ ಊಟ ಮಾಡ್ತೀನಿ, ಊಟ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್. ಸೂಪರಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಪಾಪ ನಮ್ಮಮ್ಮ ಊಟ ಮಾಡದೆ ಹೋಗ್ಬಿಟ್ರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್.
ಇದು ಕೂಡ ಅಷ್ಟೇ ಪೀಸ್ಗಳು ಚೆನ್ನಾಗಿ ಬೆಂದಿದೆ. ಅವರು ಬೇಗ ಹೊರಡ್ತಾರೆ ಅಂದ್ಬಿಟ್ಟು ಕುಕ್ಕರಲ್ಲಿ ವಿಷಲ್ ಹಾಕ್ತಾರೆ. 3 ವಿಷಲ್ ಬೇಗ ಬೆಂದಿದೆ. ಇಲ್ಲಾಂದರೆ ಹಂಗೇ ರೆಡಿ ಮಾಡ್ಕೊಬೋದಿತ್ತು, ಇದು ಬಾಯ್ಲರ್ ಕೋಳಿ ಅಲ್ವಾ. ಓಕೆ ಫ್ರೆಂಡ್ಸ್, ಊಟ ತುಂಬ ಚೆನ್ನಾಗಿದೆ. ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಚೆನ್ನಾಗಿ ಊಟ ಮಾಡ್ಕೊಂಬರ್ತೀನಿ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ಲಾಗ್. ಫ್ರೆಂಡ್ಸ್, ಊಟ ಆಯಿತು. ಪಾಪುನ ನೋಡಿ, ಊಟ ಮಾಡ್ತಾ ನೀರು ಹಾಕ್ಕೊಂಡು ಆಟ ಆಡ್ತಾ ಇದ್ದಾಳೆ. ಫ್ಲವರ್ ತುಂಬ ಚೆನ್ನಾಗಿದೆ ನೋಡಿ. ನಮ್ಮ ಕಿಚನ್ ಎಷ್ಟು ಪಾತ್ರೆ ಇದೆ, ತೊಳಿಬೇಕು. ಊಟ ಆಯಿತು ಫ್ರೆಂಡ್ಸ್ ಇವಾಗಲೇ, ಅದಕ್ಕೆ ಒಂದು 5 ನಿಮಿಷ ರೆಸ್ಟ್ ಹಾಕ್ಬಿಟ್ಟು ಆಮೇಲೆ ಪಾತ್ರೆ ವಾಶ್ ಮಾಡ್ಕೊತೀನಿ. ಇವಾಗ ಟಿ ವಿ ನೋಡೋಣ. ಟಿ ವಿ ರಿಮೋಟೇ ನೋಡೋ ಚಲೋ. ನೀರು ಹಾಕ್ಬಾರ್ದು ರೈಸಲ್ಲಿ ಬಂಗಾರಿ. ತುಂಬ ಪಿಂಪಲ್ಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಮುಖದಲ್ಲಿ ನೋಡಿ. ನಾನು ಎಂಥದೋ ಖುಷ್ಬು ಆಯಿಲ್ ಅಂತನೋ ಏನೋ ಎಲ್ಲರೂ ಹೇಳ್ತಾ ಇದ್ದಾರಲ್ಲ, ಅದು ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ರೆಡಿ ಮಾಡ್ಕೋಬೇಕು. ಸ್ವಲ್ಪ ದಿನ ಫ್ರೆಂಡ್ಸ್ ಫ್ರೀ ಆಗಿಬಿಡ್ತೀನಿ. ಮನೆಯೆಲ್ಲ ಶಿಫ್ಟ್ ಆದಮೇಲೆ ಅಲ್ಲೆಲ್ಲ ಅರೇಂಜ್ ಮಾಡ್ಕೊಂಡ್ಮೇಲೆ ನಾನು ಫ್ರೀ ಆಗಿಬಿಡ್ತೀನಿ. ಆಮೇಲೆ ಎಷ್ಟಾದರೂ ವಿಡಿಯೋ ಮಾಡ್ಕೋಬೋದು, ಡೈಲಿ ಲಾಗ್ ಮಾಡಿ ಹಾಕ್ಬೋದು. ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲೋಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಿರೋ ರೊಟ್ಟಿನೇ ಬೇರೆ, ಅಲ್ಲಿಗೆ ಹೋದ್ಮೇಲೆ ರೊಟ್ಟಿನೇ ಬೇರೆ ಥರ ಆಗುತ್ತೆ. ಚೆನ್ನಾಗಿದೆ ಅಲ್ಲಿ ನೋಡೋಣ ಫ್ರೆಂಡ್ಸ್. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕು. ನೆನ್ನೆ ಹಾಕಬೇಕಾಗಿತ್ತು, ಹಾಕಿಲ್ಲ. ಇವಾಗ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಹಾಕಿದ್ರೆ ನಾಳೆನೇ ಡ್ರೈ ಮಾಡಿಬಿಟ್ಟು ಒಣಗಕ್ಕೆ ಹಾಕಬೇಕು. ಓಕೆ ಫ್ರೆಂಡ್ಸ್, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಸ್ವಲ್ಪನೇ ಇತ್ತು ಬಟ್ಟೆ ವಾಷಿಂಗ್ ಮಾಡೋದು, ಹಾಗಾಗಿ ಸ್ವಲ್ಪ ಇರೋ ಟೈಮಲ್ಲೇ ವಾಶ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕೋತಾ ಇದ್ದೀನಿ. ಪಾಪದ್ದು ಸ್ವಲ್ಪ ಇತ್ತು, ಅಮ್ಮದು ಮತ್ತು ನಮ್ಮದು ಬಟ್ಟೆಗಳು ಸ್ವಲ್ಪನೇ ಇತ್ತು. ಸ್ವಲ್ಪ 2 ದಿನ ಲೀವ್ ಇದೆಯಲ್ಲ, ಅಮ್ಮಗೆ ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಅದಕ್ಕೆ ಇವತ್ತಿನೇ ನಾನು ಇದು ಮಾಡ್ಕೋತಾ ಇದ್ದೀನಿ, ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ಹಾಕ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ 6:30 ಆಗಿದೆ. ಕಾಫಿ ಮಾಡ್ಕೋತಾ ಇದ್ದೀನಿ. ಹಾಲಿಟ್ಟಿದ್ದೀನಿ. ಪಾಪುಗೆ ಹಾಲು ಕೊಟ್ಟೆ ಕುಡಿದ್ಲು. ಇವಾಗ ನಾನು ಕಾಫಿ ಮಾಡ್ಕೋತಾ ಇದ್ದೀನಿ. ಪಾತ್ರೆ ಇನ್ನೂ ವಾಶ್ ಮಾಡಿಲ್ಲ ಫ್ರೆಂಡ್ಸ್. ಪಾಪು ಜೊತೆ ಆಟ ಆಡಿಕೊಂಡು ರೀಲ್ಸ್ ಮಾಡ್ತಾಯಿದ್ದೆ, ಹಾಗಾಗಿ ಕಾಫಿ ಕುಡಿಯೋಣ. ನಾನು ಮಾತಾಡೋದಕ್ಕೆ ಅವಳು ಮಾತಾಡ್ತಿರಲಿಲ್ಲ ಫ್ರೆಂಡ್ಸ್. ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಲಾಗ್ ಮಾಡಬೇಕಂತ ಅಂದ್ಕೋತೀನಿ, ಬಟ್ ಆಗಲ್ಲ ಫ್ರೆಂಡ್ಸ್. ನಾನು ಡೈಲಿ ಮಾಡ್ತೀನಿ, ಲಾಗ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಲ್ಲ. ನನಗೆ ಯಾವತ್ತು ಫ್ರೀ ಇರುತ್ತೋ ಅವತ್ತಿನ ದಿನ ನಾನು ಹಾಕ್ತೀನಿ ವಿಡಿಯೋನ ಮಾಡಿಬಿಟ್ಟು. ಯಾಕಂದರೆ ನಮ್ಮ ಮನೆ ಪರಿಸ್ಥಿತಿ ಆಗಿದೆ. ಯಾರು ಏನು ಅಂದ್ಕೋಬೇಡಿ. ನಾನು ಬೇಗ ಬೆಳಿಬೇಕು, ಇದರಲ್ಲಿ ಅರ್ನ್ ಮಾಡಬೇಕಂತ ತುಂಬ ಆಸೆ ಇದೆ. ನೋಡೋಣ ಫ್ರೆಂಡ್ಸ್, ನನಗೂ ಟೈಮ್ ಸಿಗ್ತಾ ಇಲ್ಲ. ಇವಾಗ ಮನೆ ಚೇಂಜಿಂಗು ಅದು ಇದು ಬರೀ ಇದೇ ಕಥೆಗಳಾಗ್ಬಿಟ್ಟಿದೆ ನಮ್ಮದು. ಮತ್ತು ಇವಾಗ ನೋಡಿ, ಮನೆಗೆ ಬಂದಿನ 6 ತಿಂಗಳಾಗಿಲ್ಲ, ಮತ್ತೆ ಮನೆ ಖಾಲಿ ಮಾಡಬೇಕು. ಈ ಮನೆ ಖಾಲಿ ಮಾಡಿದ್ರೆ ನೆಕ್ಸ್ಟ್ ಹೋಗೋ ಮನೆಯಿಂದ ಎಲ್ಲೂ ಹೋಗಲ್ಲ ಫ್ರೆಂಡ್ಸ್. ನಾವು ಎಷ್ಟು ದಿನ ನಾವು ಸ್ವಂತವಾಗಿ ಏನಾದರೂ ತೊಗೊಂಡು ಆಚೆ ಹೋಗೋ ತನಕ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ವಿ. ಆ ದೇವರಿದ್ದಾನೆ, ಏನು ಮಾಡ್ತಾರೋ ನೋಡೋಣ. ಇವಾಗ ಮನೆ ಚೇಂಜ್ ಆದಮೇಲೆ ಡೈಲಿ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್.
ಡೈಲಿ ಇಲ್ಲ ಅಂದ್ರೂ 2 ದಿನಕ್ಕೊಂದ್ಸರಿ ಟ್ರೈ ಮಾಡ್ತೀನಿ, ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಹೋದಾಗ ರೊಟೀನ್ ಸ್ವಲ್ಪ ಚೇಂಜ್ ಆಗುತ್ತೆ. ಯಾಕಂದರೆ ನಮ್ಮ ಮನೆಯವರು ಇಲ್ಲಿಂದ ಆಫೀಸ್ ಹೋಗೋದು ಸ್ವಲ್ಪ ಹತ್ರ ಇರುತ್ತೆ. ನಾವು ಇವಾಗ ನೆಕ್ಸ್ಟ್ ಚೇಂಜ್ ಮಾಡೋ ಮನೆಯಿಂದ ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತೆ ಆಫೀಸಿಗೆ ಹೋಗೋದಕ್ಕೆ. ಹಾಗಾಗಿ ಬೇಗನೆ ಮನೆ ಬಿಡಬೇಕು. ಬೇಗ ಮನೆ ಬಿಡಬೇಕು ಅಂತ ಹೇಳಿದ್ರೆ ಒಂದು 7:30ಗೆಲ್ಲ ಬಿಟ್ಟಿರಬೇಕು ಫ್ರೆಂಡ್ಸ್. 7:30 8 ಗಂಟೆಗೆ. ಯಾಕಂದರೆ ಸುತ್ತಾಡ್ಕೊಂಬರ್ಬೇಕು. ಒಂದು ಸಿಗ್ನಲನ್ನು ದಾಟೋದಕ್ಕೆ, ಆ ಕಡೆಯಿಂದ ಈ ಕಡೆ ಕ್ರಾಸ್ ಮಾಡೋದಕ್ಕೆ ಒಂದು ಅರ್ಧ ಕಿಲೋಮೀಟರ್ ಹೋಗಿ ಬರಬೇಕು. ಮತ್ತು ಇಲ್ಲಿ ಒಳಗಡೆ ಹೋದರೆ ಟ್ರಾಫಿಕ್ಕು ಅದು ಇದು ಇರುತ್ತೆ ಸ್ವಲ್ಪ. ಹಂಗಾಗಿ ಬೇಗನೆ ಅವರು ಹೊರಡಬೇಕಾಗತ್ತೆ ಮನೆಯಿಂದ. ಹಾಗಾಗಿ ನಾನು ಕೂಡ ಬೇಗ ಎದ್ದು ಊಟ ಎಲ್ಲ ರೆಡಿ ಮಾಡಬೇಕು. ನಮ್ಮ ಪಾಪು ನೋಡಿ ಏನೇನೆಲ್ಲ ಮಾಡ್ತಾಳೆ. ಹಿಂಗೆ ಮಾಡಬಾರ್ದು, ಮನೆ ಹಿಂಗೆ ಇಟ್ಕೋಬೇಕು. ಇವಾಗ ಮಾತಾಡು ಇವಾಗ ಮಾತಾಡೋಕಂದ ಅದು ಕಿವಿಯಲ್ಲಿ ಇಟ್ಕೊಳ್ಳೋದಲ್ಲ, ವಿಡಿಯೋ ಮನೆ ಇದು, ವಿಡಿಯೋ ಇದು. ಮಾತಾಡು ಫ್ರೆಂಡ್ಸ್. ನೋಡಿ ನಮ್ಮಮ್ಮ ಇವಾಗ ಬಂದಿದ್ದಾರೆ, 8 ಗಂಟೆಗೆ ಬರ್ತಾರಂತ. ಇವಾಗ ಜಸ್ಟ್ ಹೇಳ್ತಾ ಇದೆ, ಇವಾಗೇ ಬಂದ್ಬಿಟ್ಟಿದ್ದಾರೆ ಮನೆಗೆ. ತಮಿಳಲ್ಲಿ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಚೆನ್ನಾಗಿಲ್ವಂತೆ ಫ್ರೆಂಡ್ಸ್ ಮೂವಿ, ಅದಕ್ಕೆ ಬಂದಿದ್ದಾರೆ. ಎಷ್ಟು ಆಸೆಯಾಗಿ ಹೋಗಿದ್ದೆ ಅಮ್ಮ. ಜಸ್ಟ್ ಇವಾಗೆ ನಾನು ಕಾಫಿ ಕುಡ್ದೆ. ಅಲ್ಲೋಡು ಅವಳಿಂದ ಏನು ಅಪ್ಪ ಮಗಳು ಇಬ್ರು ಒಂದೇ ಥರ ಶರ್ಟು. ನಾನು ಸ್ವಲ್ಪ ಲೈಟಾಗಿ ಮ್ಯಾಚ್ ಆಗುತ್ತಲ್ಲ, ಸ್ಕೈ ಬ್ಲೂ. ಪಾಪದ ಇದು ಸೇಮ್ ಕಲರ್ ಅಮ್ಮು. ನಿನ್ನೆನೋ ಮನೇಲಿ ನಾವಿಬ್ರು ಸೇಮ್ ಹಾಕ್ಕೊಂಡಿದ್ವಿ. ಇಲ್ಲ, ನಾನು ಸೇಮ್ ಹಾಕ್ಕೊಂಡಿದ್ದೆ. ಅಲ್ಲೊಂದು ಚೆನ್ನಾಗಿದೆಯಾ? ಇವಾಗ ಜಸ್ಟ್ ವಿಡಿಯೋ ಮಾಡ್ತಾ ಇದ್ದೆ, ಎಷ್ಟು ಬೇಗ ಬಂದ್ಬಿಟ್ಟಿದೆ. ಶಾಕು. ಯಾರಪ್ಪ ಇವ್ರು ಹಿಂಗೆ ಕೂಗ್ತವ್ರೆ ಡೋರ್ನ ಅಂತ ಹೇಳ್ಬಿಟ್ಟು ಬಂದೆ. ಓಕೆ ಫ್ರೆಂಡ್ಸ್, ಕಾಫಿ ಮಾಡಿಕೊಡ್ತೀನಿ. ಅಮ್ಮ ಬಂದರು ಬೇಕು ಕಾಫಿ ಮಾಡಿಕೊಟ್ಟೆ. ಕಾಫಿ ಕೊಟ್ಟಾದಮೇಲೆ ಇನ್ನು ಬೆಳಗ್ಗೆ ಚಿಕನ್ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ನಲ್ವ, ಕಬಾಬಿ ಅಂತ ಹೇಳ್ಬಿಟ್ಟು ಅದನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ ಇವಾಗ ಸ್ನ್ಯಾಕ್ಸಿಗೆ. ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಫೋಟೋ ತೆಗಿಯೋದು ಇಡ್ತಾಯಿದ್ದೀನಿ, ಹಂಗೆ ಇಟ್ಕೊಂಡಿದ್ದಾರೆ ವೀಡಿಯೋನ. ಚೆನ್ನಾಗಿದೆ ನೋಡೋದಕ್ಕೆ, ಕಲರ್ಫುಲ್ಲಾಗಿ. ರೆಡಿ ಮಾಡಿದಾಗ ಗೊತ್ತಾಗುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಇದನ್ನು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ಇಷ್ಟು ವಿಡಿಯೋ ಮಾಡ್ತಾಯಿದ್ದಾರೆ. ಇದನ್ನು ತುಂಬ ಸ್ಲೋ ಆಗಿ ವಿಡಿಯೋ ಎಲ್ಲ ಎತ್ತುತ್ತಾ ಇದ್ದಾರೆ. ಹಾಗಾಗಿ ನಾನು ಇದನ್ನು ಜಾಸ್ತಿ ಏನೂ ಎಡಿಟ್ ಮಾಡೋಕ್ಕೆ ಹೋಗಿಲ್ಲ. ಒಂದು ಬಾಣಲೆಯಲ್ಲಿ ಆಯಿಲ್ ಹಾಕಿಟ್ಟಿದ್ದೀನಿ. ಅದು ಬಿಸಿ ಆದಮೇಲೆ ಹಾಕಬೇಕು. ನಾವು ಮಾತಾಡ್ತಾ ಜಾಸ್ತಿ ಬಿಸಿ ಆಗಿಬಿಟ್ಟಿತ್ತು ಆಯಿಲು, ನಾನು ನೋಡೇ ಇಲ್ಲ. ಆಮೇಲೆ ಹಾಕಿದ ತಕ್ಷಣ ಚಿಕನ್ ಎಲ್ಲ ಇದು ತಂದೂರಿ ಚಿಕನ್ ಆಗಲ್ವ, ಹಂಗಾಗಿಬಿಡ್ತು. ಅದನ್ನ ಇನ್ನೊಂದು ಸರಿ ಬಾಯ್ಲ್ ಮಾಡ್ಕೋಬೇಕು. ಜಾಸ್ತಿ ಉರಿಯಲ್ಲಿ ಹಾಕಿದ್ಮೇಲೆ ಅದು ಜಾಸ್ತಿ ಬೇಗ ಮೇಲ್ಗಡೆ ಎಲ್ಲ ಸೀದೋಗಿರುತ್ತೆ ಅಷ್ಟೇ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಇನ್ನೊಂದು ಸರಿ ಬಾಯ್ಲ್ ಮಾಡ್ಕೋಬೇಕು. ಇದಾದಮೇಲೆ ಇದೊಂದು ರೌಂಡ್ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇದೆ, ಅದು ಹಾಕ್ಬಿಟ್ಟು ಆಮೇಲೆ ಇದು ಮತ್ತೆ ಇನ್ನೊಂದು ಸರಿ ಹಾಕ್ಕೋಬೇಕು ಆಯಿಲಲ್ಲಿ. ಯಾಕಂದರೆ ಚೆನ್ನಾಗಿರಲ್ಲ, ಒಳಗಡೆ ಬೆಂದಿರಲಿ. ನೋಡಿ ಮೇಲ್ಗಡೆ ಅಷ್ಟೇ ಇದಾಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಫಸ್ಟ್ ಹಾಕಿದ್ನಲ್ಲ ಅದು ಎತ್ತಿಟ್ಟಿದ್ದೀನಿ. ನೋಡಿ ಈ ಥರ ಬಂದಿದೆ ಕಬಾಬು, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನೈಟ್ ಮತ್ತು ನಾನು ವೀಡಿಯೋ ಶೂಟ್ ಮಾಡ್ಕೊಳಕ್ಕೆ ಹೋಗಲ್ಲ, ಸ್ವಲ್ಪ ಬ್ಯುಸಿ ಇರ್ತೀನಿ. ಹಾಗಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.